ರಾಜಾ ಸಾಹೇಬ್ರ ಸಾವಿಗೆ ತಪ್ಪಾದ ಮಾತ್ರೆ ತಗೊಂಡಿದ್ದೇ ಕಾರಣ ಅಂತ ಇದರಲ್ಲಿ ಬರ್ತಿದೆ ಅಮ್ಮ. ನೀವು ತಪ್ಪಾದ ಮಾತ್ರೆ ಕೊಡೋದಕ್ಕೆ ಹೇಗೆ ಸಾಧ್ಯ? ಎಷ್ಟು ವರ್ಷದಿಂದ ನೀವು ಅವರನ್ನ ನೋಡ್ಕೊಳ್ತಾ ಬಂದಿದ್ದೀರಾ. ಇದ್ರ ಬಗ್ಗೆ ಹೇಗೆ ಯೋಚಿಸಿದ್ರು ಏನು ಗೊತ್ತಾಗ್ತಿಲ್ಲ ಅಮ್ಮ. ತಪ್ಪಾದ ಮಾತ್ರೆ ನಾನು ಕೊಟ್ನಾ? ಅಯ್ಯೋ ದೇವ್ರೆ, ಅವ್ರು ತಗೊಳ್ಳೋ ಮಾತ್ರೆಲಿ ನಾನು ಬೇರೆ ಮಾತ್ರೆ ಇಟ್ಟಿದ್ದೀನ. ನನ್ನಿಂದ ಈ ತಪ್ಪಾಯ್ತಾ? ಖಂಡಿತ ಇಲ್ಲ. ಅಯ್ಯೋ ಅಮ್ಮ, 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 ಅಳಬೇಡಿ ಅಮ್ಮ. ನಾನು ಈ ತಪ್ಪು ಮಾಡಿದ್ದ ನಾನು ಸರಿಯಾಗಿ ಇಡ್ತಿದ್ದೆ ಆರ್ಯ. ನನ್ನಿಂದ ಈ ತಪ್ಪಾಗಿಲ್ಲ ಆರ್ಯ. ಇಲ್ಲ, ನನ್ನಿಂದ ಈ ತಪ್ಪಾಗಿಲ್ಲ. ಅಮ್ಮ, ಆದರೆ ಸರ್ಟಿಫಿಕೇಟ್ ಅಲ್ಲಿ ಅದೇ ಬರ್ದಿದೆ ಅಮ್ಮ. ಅಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಇದನ್ನ ಮರ್ತು ಬಿಡಿ ಅಮ್ಮ. ನಾನು ಹೀಗ್ ಮಾಡಿದ್ದ? ನಾನೇ ಮಾಡಿದ್ನ? ಇದೆಲ್ಲ ಜನರು ಗೊತ್ತಾಗೋದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ನಂದು ನನ್ನ ಬಗ್ಗೆ ಏನ್ ಅನ್ಕೊಳ್ತಾಳೆ ಆರ್ಯ? ನನ್ ಮಗಳು ಜೀವನ ಪೂರ್ತಿ ನನ್ನ ಜೊತೆ ಮಾತಾಡಲ್ಲ ಆರ್ಯ. ನಿಜವಾದಕ್ಕೆ ತಪ್ಪಾದ ಮಾತ್ರೆ ಕೊಟ್ನ? ಅಯ್ಯೋ ದೇವ್ರು ನನಗೆ ಎಂತ ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ. ಅಮ್ಮ, 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 ನೀವು ದಯವಿಟ್ಟು ಎಮೋಷನಲ್ ಆಗ್ಬೇಡಿಮ್ಮ. ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಳಬೇಡಿಮ್ಮ. ಇದು ಯಾರಿಗೂ ಗೊತ್ತಾಗಲ್ಲಮ್ಮ. ನಾನು ನೋಡ್ಕೊಳ್ತೀನಿ. ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ಅಲ್ವಮ್ಮ? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನೀವು ಏನು ಯೋಚನೆ ಮಾಡಬೇಡಿ. ನೀವು ಇದರ ಬಗ್ಗೆ ಯಾರಿಗೂ ಏನು ಹೇಳಬೇಡಿ. ನಾನು ನಿಮ್ಮನ್ನ ಕಾಪಾಡ್ತೀನಿ. ಈಗ ಮಾತ್ರ ಅಲ್ಲಮ್ಮ, ಜೀವನ ಪೂರ್ತಿ ಕಾಪಾಡ್ತೀನಿ. ಇದು ಬಂದೇ ಇಲ್ಲ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನ ನಿಮ್ಮ ಕಣ್ಣು ಮುಂದೆನೆ ಹರಿದು ಹಾಕ್ತೀನಿ. ಇಲ್ಲಿ ನೋಡಿ. ನೋಡಿಮ್ಮ, ಚಿಂತೆ ಮಾಡಬೇಡಿಮ್ಮ. ನಂದಿನಿ ಇದ್ರ ಬಗ್ಗೆ ಕೇಳಿದ್ರೆ ಅಮ್ಮ, ನಾನು ಬೇರೆ ಸರ್ಟಿಫಿಕೇಟ್ಗೆ ನಾನೇ ವ್ಯವಸ್ಥೆ ಮಾಡ್ತೀನಮ್ಮ. ನಂದಿನಿ ಅವ್ರನ್ನ ನಿಭಾಯಿಸೋದು ನನ್ನ ಜವಾಬ್ದಾರಿ. ನೀವು ಚಿಂತೆ ಮಾಡಬೇಡಿ ಅಮ್ಮ. ಏನೇ ಆಗಿದ್ರು ನೀವು ಅದನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಳಬೇಡಿಮ್ಮ. ಪಾಪ ಪ್ರಜ್ಞೆ ಜೀವನ ಪೂರ್ತಿ ಕಾಡ್ತಿರುತ್ತೆ ಆರ್ಯ, ಕಾಡ್ತಿರುತ್ತೆ. ಪಾಪ ಪ್ರಜ್ಞೆಯಾಗಿ ಕಾಡಬೇಕಾಗಿಲ್ಲಮ್ಮ. ನೀವು ಅದನ್ನ ಮರ್ತು ಬಿಡಿ, ಮರ್ತು ಬಿಡಿ. ಎಲ್ರಿಗೂ ಇಷ್ಟೇ ಅಂತ ವಯಸ್ಸು ನಿಗದಿಯಾಗಿರುತ್ತೆ. ನಮ್ಮ ಕೈಲಿ ಏನೂ ಇರಲ್ಲಮ್ಮ.
ನೀವು ಇದನ್ನೇ ತಲೆಯಲ್ಲಿ ಇಟ್ಕೊಂಡ್ರೆ ನಂದಿನಿಯವ್ರಿಗೂ ಅನುಮಾನ ಬರುತ್ತೆ. ನಾನಾಗಲೇ ಹೇಳದ್ನಲ್ಲ, ನಾನು ಇನ್ನೊಂದು ಬೇರೆ ಸರ್ಟಿಫಿಕೇಟ್ಗೆ ವ್ಯವಸ್ಥೆ ಮಾಡ್ತೀನಮ್ಮ. ಯೋಚನೆ ಮಾಡಬೇಡಿಮ್ಮ, ಯೋಚನೆ ಮಾಡಬೇಡಿ. ನಂದಿನಿಯವರೇ, ಪ್ರತಿ ರಾತ್ರಿ ನಾವು ಮಲಗುವಾಗಲೂ ಮಾರನೇ ದಿನ ನಾವು ಬದುಕಿರ್ತೀವಿ ಅನ್ನೋ ನಂಬಿಕೆಯಲ್ಲೇ ನಾವೆಲ್ಲರೂ ನಿದ್ದೆ ಮಾಡ್ತೀವಿ. ಆದರೆ ಯಾವತ್ತೂ ಒಂದಿನ ಆ ನಂಬಿಕೆ ಸುಳ್ಳು ಹಾಕ್ಬೇಕಲ್ವ? ನನಗೆ ಗೊತ್ತು ನಂದಿನಿಯವರೇ, ಒಬ್ಬರನ್ನ ಕಳ್ಕೊಂಡ್ಮೇಲೆ ಯಾರೇ ಏನೇ ಸಮಾಧಾನ ಹೇಳಿದ್ರು ಆ ಕ್ಷಣಕ್ಕೆ ಅವ್ರ ಮಾತನ್ನ ಕೇಳೋಕೆ ನಾವು ತಯಾರೇ ಇರಲ್ಲ. ಆದರೆ ಸಮಾಧಾನ ಮಾಡೋರು ಇರಲೇಬೇಕಲ್ಲ ನಂದಿನಿಯವರೇ. ನೀವು ಹೀಗೆ ಊಟ ನಿದ್ದೆ ಬಿಟ್ರೆ ರಾಜಾ ಸಾಹೇಬರು ವಾಪಸ್ ಬರ್ತಾರೆ. ನಿಮ್ಮ ಆರೋಗ್ಯ ಕೆಟ್ಟರೆ ಅಮ್ಮನ್ನ ಸಮಾಧಾನ ಮಾಡೋರು ಯಾರು? ಅರ್ಥ ಮಾಡ್ಕೊಳ್ಳಿ ನಂದಿನಿಯವರೇ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮನ್ನ ಈ ಸ್ಥಿತಿಲಿ ನೋಡೋಕೆ ನನ್ನಿಂದ ಆಗ್ತಿಲ್ಲ ನಂದಿನಿಯವರೇ. ನಾನು ದುಃಖದಲ್ಲಿದ್ದಾಗೆಲ್ಲ ಅಪ್ಪನೇ ನಂಗೆ ಸಮಾಧಾನ ಮಾಡೋರು ಆರ್ಯ. ಈಗ ಅವರೇ ನನ್ಗೆ ಯಾವ ಸಮಾಧಾನ ಮನ್ಸಿಗೆ ಹೋಗ್ತಿಲ್ಲ. ಕಾಮ್ ಡೌನ್ ನಂದಿನಿಯವರೇ, ಪ್ಲೀಸ್. ಸತ್ಯನ ಒಪ್ಕೊಳ್ಳೇಬೇಕು. ಇಂಥ ಘಟನೆಗಳು ಇನ್ನಷ್ಟು ನಿಮ್ಮನ್ನ ಗಟ್ಟಿ ಮಾಡ್ತವೆ. ವಾಸ್ತವನ ನೀವು ಒಪ್ಕೊಳ್ಳೇಬೇಕು. ಬೇಡ, ನನ್ ಗಟ್ಟಿಯಾಗೋದು ಬೇಡ, ನನ್ಗೆ ಎಂತದ್ದು ಬೇಡ. ನನ್ಗೆ ಅಪ್ಪ ಬೇಕು, ಅಪ್ಪ ಬೇಕು, ಅಪ್ಪ ಬೇಕು, ಅಪ್ಪ. ಅಳಬೇಡಿ ನಂದಿನಿಯವರೇ, ಪ್ಲೀಸ್. ಲೈಫ್ ಹ್ಯಾಸ್ ಟು ಮೂವ್ ಆನ್. ನೀವು ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್. ನೀವು ಹೀಗೆ ಒಂದೇ ರೂಮಲ್ಲಿ ಬಂದಿ ಆಗಿದ್ರೆ ಅದು ಸರಿಯಲ್ಲ ನಂದಿನಿಯವರೇ. ತಗೊಳ್ಳಿ ನಂದಿನಿಯವರೇ, ನನಗೋಸ್ಕರ ಆದ್ರು. ನನಗೋಸ್ಕರ ಅಂತ ಹೇಳಿದ್ರೆ ತಪ್ಪಾಗತ್ತೇನೋ. ಐ ಥಿಂಕ್ ಐ ಡೋಂಟ್ ಮ್ಯಾಟರ್ ಎನಿಮೋರ್. ನೀವು ಇದನ್ನ ರಾಜಾ ಸಾಹೇಬ್ರಿಗೋಸ್ಕರ ತಗೊಳ್ಳಿ, ನಿಮ್ಗೋಸ್ಕರ ತಗೊಳ್ಳಿ. ತಗೊಳ್ಳಿ ನಂದಿನಿಯವರೇ. ಅರೆ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ? ನೀನಂಗ್ ಮ್ಯಾಟ್ರೇ ಆಗಲ್ವಾ? ನೀ ನನ್ ಜೊತೆ ಈಗ ಇರ್ಲಿಲ್ಲ ಅಂತಂದಿದ್ರೆ ನಾನು ಏನಾಗ್ತಿದ್ನೋ ನನ್ಗೆ ಗೊತ್ತಿಲ್ಲ. ಯು ಆರ್ ಮೈ ಸೇವಿಯರ್, ಯು ಆರ್ ಮೈ ಸ್ಟ್ರೆಂತ್. ಡೋಂಟ್ ಯು ನೋ ದಟ್? ಹಾಗಿದ್ರೆ ಪ್ರೂವ್ ದಟ್. ಶೋ ಮಿ ಯುವರ್ ಸ್ಟ್ರೆಂತ್. ಬಿ ಸ್ಟ್ರಾಂಗ್ ಲೈಕ್ ಯು ಆಲ್ವೇಸ್ ಹ್ಯಾವ್ ಬೀನ್. ಈ ಸತ್ಯ ಬದಲಾಗಲ್ಲ ನಂದಿನಿಯವರೇ. ತಗೊಳ್ಳಿ, ಕೊಡಿರಿ ಪ್ಲೀಸ್, ಪ್ಲೀಸ್ ತಗೊಳ್ಳಿ. ಎಲ್ಲದಕ್ಕೂ ಕ್ಲೋಸರ್ ಸಿಕ್ಕರೆ ನಮ್ಗೆ ಸ್ವಲ್ಪ ಸಮಾಧಾನ ಆಗತ್ತೋ ಏನೋ. ರಿಪೋರ್ಟ್ ಬಂದಿದೆ ನಂದಿನಿಯವರೇ. ರಾಜಾ ಸಾಹೇಬರು ನಮ್ಮನ್ನೆಲ್ಲ
ಬಿಟ್ಟು ಹೋಗಿದ್ದಕ್ಕೆ ಕಾರಣ ಸಿಕ್ಕಿದೆ. ಇಟ್ ವಾಸ್ ಅ ಕಾರ್ಡಿಯಾಕ್ ಅರೆಸ್ಟ್. ಹೇಗಾರ್ಯ ಅಪ್ಪ ಅಷ್ಟು ಹೆಲ್ದಿ ಆಗಿದ್ರು. ಅಸ್ಮಾ ಇಶ್ಯೂ ಬಿಟ್ರೆ ಬೇರೆ ಏನೂ ಸಮಸ್ಯೆ ಇರಲಿಲ್ಲ. ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಏನೂ ಇರಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಐ ಡೋಂಟ್ ಬಿಲೀವ್ ದಿಸ್. ನೀವು ನನ್ನ ನಂಬ್ತೀರಾ? ಯು ಟ್ರಸ್ಟ್ ಮೀ ನಂದಿನಿ ಅವರೇ? ಎಂತ ಪ್ರಶ್ನೆ ಇದು? ಇದರ ಬಗ್ಗೆ ಯೋಚನೆ ಮಾಡಿದಷ್ಟು ನೆಮ್ಮದಿ ಹಾಳಾಗುತ್ತೆ ನಂದಿನಿ ಅವರೇ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಬರ್ತಿದೆ, ಇಟ್ ವಾಸ್ ಅ ಕಾರ್ಡಿಯಾಕ್ ಅರೆಸ್ಟ್. ರಿಪೋರ್ಟ್ ಅಮ್ಮನ ಹತ್ರ ಇದೆ, ತರ್ತೀನಿ ರೀ. ಆರ್ಯ, ಏನು ಬೇಡ. ಐ ಟ್ರಸ್ಟ್ ಯು. ಅಪ್ಪ ನಮ್ ಜೊತೆ ಇನ್ಮೇಲೆ ಇರೋಲ್ಲ ಅನ್ನೋ ಸತ್ಯ ಕಣ್ಮುಂದೆ ಇರುವಾಗ ಮಿಕ್ಕಿದೆಲ್ಲ ತಿಳ್ಕೊಂಡು ಏನ್ ಮಾಡ್ಲಿ ಆರ್ಯ? Fake it till you make it. ಮೊದಲಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಧೈರ್ಯ ಅನ್ನೋದು ಅರ್ಧ ನಿಜ, ಅರ್ಧ ನಟನೆ. ಬದುಕನ್ನ ನಾವು ಎದುರಿಸ್ತೀವಿ ಅನ್ನೋ ಛಲ ಇದ್ರೆ ನಾವು ಬದುಕನ್ನ ಎದುರಿಸ್ಬೋದು ನಂದಿನಿ ಅವರೇ. ನಿಮ್ಮಿಂದ ಕಲ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಜಮಾನರ ಸ್ಥಾನದಲ್ಲಿದ್ದವರು ನಮ್ಮ ವೈಯಕ್ತಿಕ ನೋವುಗಳನ್ನೆಲ್ಲ ಬದಿಗಿಟ್ಟು ಮಿಕ್ಕೋರಿಗೆ ಸದಾ ಸ್ಫೂರ್ತಿ ತುಂಬತಾನೆ ಇರಬೇಕು ನಂದಿನಿ ಅವರೇ, ಅಲ್ವಾ? ಎಸ್, ಆಫೀಸ್ ವಿಷಯನ ಆಲ್ಮೋಸ್ಟ್ ಮರ್ತೇ ಬಿಟ್ಟಿ. ಎಲ್ಲ ಹೊರೆ ನಿನ್ ಮೇಲೆ ಬೀಳ್ತಿದೆ ಅನ್ಸುತ್ತೆ. ಐ ಆಮ್ ಸಾರಿ ಆರ್ಯ. ಇದು ಹೊರೆ ಅಲ್ಲ ನಂದಿನಿ ಅವರೇ, ಹೊರೆ ಅಲ್ಲ. ವಿ ಆರ್ ಅ ಟೀಮ್. ನೀವು ಸಮಾಧಾನವಾಗಿ ಇದ್ದೀರಾ ಅನ್ನೋ ಗ್ಯಾರಂಟಿ ನನಗೆ ಸಿಕ್ಕರೆ ನಾನೆಲ್ಲಾನು ನಿಭಾಯಿಸ್ತೀನಿ. ಸದ್ಯಕ್ಕೆ ನೀವು ಆಫೀಸ್ ಹೋಗೋ ಸ್ಥಿತಿಲಿ ಇಲ್ಲ. ನೀವು ಅನುಮತಿ ಕೊಟ್ಟರೆ ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಪ್ರಾಮಿಸ್ ಮೀ ನಂದಿನಿ ಅವರೇ, ಯು ವಿಲ್ ಬಿ ಫೈನ್ ಅಂತ. ಐ ವಿಲ್ ಬಿ ಫೈನ್. ಡೋಂಟ್ ವರಿ ಅಬೌಟ್. ಬಿಸ್ಕೆಟ್ಸ್ ತಗೊಳ್ಳಿ. ಬೇಡ, ನಿನ್ ಮಾತಿಗೆ ಬೆಲೆ ಕೊಟ್ಟು ಕಾಫಿ ಕೊಡ್ತಿರೋದೇ ಹೆಚ್ಚು. ಮೇಡಮ್. ಯಾವ ಮೇಡಮ್? ನಂದಿನಿ ಮೇಡಮ್. ನಂದಿನಿ ಮೇಡಮ್? ಮೇಡಮ್ ಬರ್ಲಿಲ್ವಾ? ಓ, ನಂದಿನಿ ಮೇಡಮ್ ನಿಮ್ಗೆ ಇಲ್ಲಿ ಕಾಣ್ತಿದಾರ? ಇಲ್ಲ ತಾನೆ? ಅಂದ್ರೆ ಅವ್ರು ಬಂದಿಲ್ಲ ಅಂತಾನೆ ಅರ್ಥ. ಯಾಕೆ ಅಂತ ತಿಳ್ಕೊಬೋದಾ? ಸದ್ಯಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ.
ಈಗಂತೂ ಅವ್ರ ಆಫೀಸಿಗೆ ಬರಲ್ಲ. ಅರೆ ಏನಾಯ್ತು? ಮೇಡಮ್ ಬರಲ್ಲ ಅಂದಿದ್ದಕ್ಕೆ ಬೇಸರ ಆಗ್ತಿದ್ಯಾ? ನಿಮ್ಮೆಲ್ಲರಿಗಿಂತ ಹೆಚ್ಚು ನನಗೆ ಬೇಸರ ಆಗ್ತಿದೆ. ಮೇಡಮು ಆದಷ್ಟು ಬೇಗ ಬಂದೇ ಬರ್ತಾರೆ. ಅವರು ಗಟ್ಟಿ ಹೆಣ್ಣು, ಕೈ ಕಟ್ಟಿ ಸುಮ್ಮನೆ ಕೂರೋರಲ್ಲ. ಅವರು ಸಮಾಧಾನ ಮಾಡಿಕೊಂಡು ಆಫೀಸಿಗೆ ಬಂದೇ ಬರ್ತಾರೆ. ಬರೋ ಹಾಗಾಗಿ ಒಂದು ನಿಮಿಷ ಮೌನ ಆಚರಿಸೋಣ. ಹಲೋ, ರಾಜನಂದಿನಿ ಹಿಯೋ. ನಮಸ್ತೆ ಮೇಡಮ್, ನಾನು ಸೌಮ್ಯಾಜಿ ಮಾತಾಡ್ತಿದ್ದೀನಿ. ನಮಸ್ತೆ ಸರ್, ಹೇಳಿ. ಸಾರಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಈಗ ಹೇಳಲೇಬೇಕಾದ ಪರಿಸ್ಥಿತಿ ಇದೆ. ಅದಕ್ಕೆ ರಾಯರು ವಿಲ್ ಬರೆಸಿದ್ದಾರೆ. ಅದರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ಸಾರಿ ಟು ಸೇ ದಿಸ್, ಬಟ್ ಈ ಟೈಮ್ನಲ್ಲಿ ವಿಲ್ ಬಗ್ಗೆ ಮಾತಾಡೋದು ಐ ಡೋಂಟ್ ಥಿಂಕ್ ಸೊ. ಐ ಆಮ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಸೌಮ್ಯಾಜಿ. ಅದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ, ಅದಕ್ಕೆ. ಓಕೆ, ಗಿವ್ ಮಿ ಸಮ್ ಟೈಮ್. ಸಾಹೇಬರು ಆತುರಾತ್ರವಾಗಿ ವಿಲ್ ಬರೆಸಿದ್ರು. ಅದಾದ್ಮೇಲೆ ತೀರ್ಕೊಂಡಿದ್ದಾರೆ. ಇದು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ಮೇಡಮ್. ಅದಕ್ಕೆ ಇದ್ರ ಬಗ್ಗೆ ಮಾತಾಡಬೇಕು. ತಾವು ನನ್ನ ಆಫೀಸಿಗೆ ಬರ್ತೀರಾ? ನಾನು ಇದ್ರ ಬಗ್ಗೆ ನಿಮ್ಮ ಒಬ್ಬರ ಹತ್ರ ಮಾತ್ರ ಮಾತಾಡೋಕೆ ಸಾಧ್ಯ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಆಯ್ತು, ಬರ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಅಂದಾಗೆ ನೀವು ಒಬ್ಬರೇ ಬರಬೇಕು ಮೇಡಮ್, ಮರಿಬೇಡಿ. ಸರಿ, ಬರ್ತೀನಿ. ಗಾಳಿ ಜೊತೆ ಗುದ್ದಾಡೋದು ಅಂತಾರಲ್ಲ, ಹಂಗೆ ನೀನು ದೃಷ್ಟಿಲೆ ಕುರ್ಚಿ ಜೊತೆ ಗುದ್ದಾಡೋವಾಗ ನೋಡ್ತಿದೆಯಲ್ಲೋ, ಏನಾಯ್ತು? That's mine. ಅದು ನಂದು. ಮೆತ್ತಗೋ. ಅದು ನಂದು. ಯಾಕೋ ಭಯ ಬೀಳ್ತೀಯ? ಯಾರಾದ್ರೂ ಕೇಳಿಸ್ಕೋತಾರೆ ಅಂತನಾ? ಕೇಳಿಸ್ಕೊಳ್ಳಿ ಬಿಡು. ಅದು ಯಾವತ್ತಿಗೂ ನನಗೆ ಸೇರ್ಬೇಕಿತ್ತು. ನಂದಾಗಿರೋದನ್ನ ನಂದು ಅಂತ ಹೇಳೋಕೆ ಭಯ ಯಾಕೆ ಬೀಳ್ಬೇಕು? ನಮ್ಮೂರ್ ಕಡೆ ಒಂದು ಮಾತಿದೆ, ನೀನೊಬ್ಬ ಹುಲಿ ಹಿಡಿಯೋನ್ ಹೆಸರು ಕೇಳಕ್ ಹೋಗಿ ಅವನೇ ಬೋನಿಗೆ ಸಿಕ್ಬಿದ್ನಂತೆ. ನಿನ್ ಜೊತೆಲಿ ನಾನು ಇದ್ದೀನಿ ಕಣೋ, ಸ್ವಲ್ಪ ನಿಧಾನವಾಗಿ ಮಾತಾಡು. ಇಷ್ಟು ದಿನಾನೇ ಕಾದಿದ್ದೀನಂತೆ. ಇನ್ನು ಸ್ವಲ್ಪ ತಾಳ್ಮೆಯಿಂದ ಇರೋದ್ರಲ್ಲಿ ತಪ್ಪೇನು? ಎಷ್ಟು ಕಷ್ಟ ಗೊತ್ತೇನೋ, ಅಂಗೈಲಿದ್ರು ಅನುಭವಿಸೋಕ್ಕಾಗಲ್ಲ. ಗೊತ್ತಿಲ್ಲಪ್ಪ, ನನ್ನ ಅಂಗೈ ತುಂಬಾ ಚಿಕ್ಕದು. ನಂದೇನಿದ್ರು ಬೈಟುಟಿ 2 ಬನ್ನು, ಅಷ್ಟೇ ಜೀವನ. ನೀನ್ ನೋಡ್ತಾ ಇರು,
ಇನ್ನು ಕೆಲವು ದಿನಗಳಲ್ಲಿ ಈ ಕುರ್ಚಿಯಲ್ಲಿ ನಾನು ರಾಜನ್ ತರ ಕೂರ್ತೀನಿ. ಯಾರೇನ್ ಮಾಡ್ತಾರೋ ನಾನು ನೋಡ್ತೀನಿ. ಅದೇನೋ ನಿನ್ಗೆ ಆ ಕುರ್ಚಿ ಮೇಲೆ ಕಣ್ಣು. ಕುರ್ಚಿ 4 ಕಾಲುಗಳು ಕೇವಲ ಮರದ ತುಂಡುಗಳಲ್ಲ ಕೇಶಿಯ. 1ನೇ ಕಾಲು ಪರಿಶ್ರಮ, 2ನೇ ಕಾಲು ಸ್ವಾಭಿಮಾನ, 3ನೇ ಕಾಲು ಗಾಂಭೀರ್ಯ, 4ನೇ ಕಾಲು ಸೇಡು. ಸೇಡ? ಯಾರ ಮೇಲೆ? ಏನಕ್ಕೆ? ಈ ಕುರ್ಚಿನ ಕಂಡ್ರೆ ನನಗೇನೋ ಒಂಥರ ಸೆಳೆತ ಕಣೋ. ನಾನು ನಿನ್ನವನು ಅಂತ ಈ ಕುರ್ಚಿ ನನ್ನನ್ನು ಕರಿತಾನೆ ಇರುತ್ತೆ. ಈ ಸಂತಾಪದ ದಿನಗಳು ಮುಗಿಲಿ, ಸಂಭ್ರಮದ ದಿನಗಳು ಮುಂದೆ ನನಗೋಸ್ಕರ ಕಾಯ್ತಾ ಇವೆ. ಏನ್ ಹೇಳಿ ಸೌಮ್ಯಾಜಿ, ಬರಕ್ ಹೇಳಿದ್ರಿ? ಸಾಹೇಬರಿಗೆ ಮೊದಲೇ ಹೀಗಾಗುತ್ತೆ ಅಂತ ಗೊತ್ತಿತ್ತೋ ಏನೋ ಆತಾತ್ರವಾಗಿ ಈ ವಿಲ್ಲನ್ನ ರೆಡಿ ಮಾಡೋದಕ್ಕೆ ಹೇಳಿದ್ರ ಅಂತ ಅನುಮಾನ ನನಗೆ ಕಾಡ್ತಾ ಇದೆ ಮೇಡಮ್. ಇಷ್ಟ ದಿನ ಸುಮ್ಮನೆ ಇದ್ದು ಈಗ ಅರ್ಜೆಂಟ್ ನಲ್ಲಿ ವಿಲ್ ಬದಲಾಯಿಸೋ ನಿರ್ಧಾರ ಮಾಡಿದಾರೆ ಅಂತಂದ್ರೆ ಖಂಡಿತ ಅವ್ರ ಮನ್ಸಿನಲ್ಲಿ ಏನೋ ಯೋಚನೆ ಬಂದಿರಬೇಕು. ಇಫ್ ಯು ಡೋಂಟ್ ಮೈಂಡ್, ವಿಲ್ ನಲ್ಲಿ ಏನಂತ ಬದಲಾವಣೆ ಮಾಡಿದ್ರು? ಪೂರ್ತಿ ಆಸ್ತಿ ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಆಸ್ತಿನಲ್ಲಿ ಬಿಡಿಗಾಸು ಆರ್ಯನಿಗೆ ಸಿಗೋದಿಲ್ಲ ಅಂತೂ ಹೇಳಿದ್ದಾರೆ.